ಬಗದಷ್ಟು ಬಯಲಾಗ್ತಾ ಇದೆ ಚಿನ್ನದ ದೋಖಾ ಕಹಾನಿ. ದಿನಕ್ಕೊಂದು ಟ್ವಿಸ್ಟ್ಗಳನ್ನ ಪಡೆದುಕೊಳ್ತಾ ಇದೆ, ದಿನಕ್ಕೊಬ್ಬರ ಹೆಸರುಗಳು ಕೂಡ ತಳಕು ಹಾಕೊಳ್ತಾ ಇದೆ. ಈಗ ಶ್ವೇತಾಗೂ ಸಮತಾಗೂ ಲಿಂಕ್ ಏನು ಅನ್ನುವಂತಹ ಪ್ರಶ್ನೆ. ಈ ಸಮತಾ ಯಾರು ಅನ್ನೋದನ್ನ ಹೇಳಬೇಕಾಗಿಲ್ಲ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಕೋಟಿ ವಂಚನೆ ಕೇಸ್ ಬಗ್ಗೆ ಸಮತಾ ಹಾಗಾದ್ರೆ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಸಿನಿಮಾವನ್ನು ಮೀರಿಸುವ ರೀತಿಯಲ್ಲೇ ಇದೆ ಶ್ವೇತಾ ಗೌಡ ಹೆಣೆದಿರುವಂತಹ ಈ ಒಂದು ಸ್ಟೋರಿ. ಇದರಲ್ಲಿ ಪಾತ್ರಧಾರಿಗಳು ಯಾರು, ನಿಜವಾಗ್ಲೂ ಇದರಲ್ಲಿ ಯಾರೆಲ್ಲ ಲಾಭವನ್ನ ಪಡ್ಕೊಂಡಿದ್ದಾರೆ, ಮೋಸ ಹೋಗಿರೋರು ಯಾರು, ಅದರ ಕಹಾನಿ ಬರ್ತಿದೆ, ನೋಡ್ಕೊಂಡು ಬನ್ನಿ. ಬಗೆದಷ್ಟು ಹೊರ ಬರ್ತಿದೆ ಚಿನ್ನದ ರಹಸ್ಯ. ಶ್ವೇತಾಗೂ ಸಮತಾಗೂ ಇರೋ ಲಿಂಕ್ ಏನು? ಮಾಜಿ ಸಚಿವ ವರ್ತೂರು ಪ್ರಕಾಶ್ ಸ್ನೇಹಿತೆ ಶ್ವೇತಾ ಗೌಡ ವಂಚನೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ವರ್ತೂರು ಪ್ರಕಾಶ್ ಆಪ್ತೆ ಎಂದು ಗುರುತಿಸಿಕೊಂಡಿರುವ ಶ್ವೇತಾ ಗೌಡ ವಂಚನೆ ಪ್ರಕರಣದಲ್ಲಿ ಸದ್ಯ ಪೊಲೀಸರ ಅತಿಥಿಯಾಗಿದ್ದಾಳೆ. ಈಕೆಯ ವಿಚಾರಣೆಯ ಬಳಿಕ ಹಲವಾರು ವಿಷಯಗಳು ಬಹಿರಂಗವಾಗಿವೆ. ವಂಚನೆ ಕೇಸ್ನಲ್ಲಿ ತನಿಖೆ ನಡೆಸುತ್ತಿರುವ ಪೊಲೀಸರಿಗೆ ಹಲವು ಸಂಗತಿಗಳು ಗೊತ್ತಾಗ್ತಿವೆ. ಪ್ರಕರಣದ ಬೆನ್ನತ್ತಿ ಹೊರಟ ಪೊಲೀಸರಿಗೆ ಒಂದೊಂದೇ ರೋಚಕ ಕಥೆಗಳು ರಿವೀಲ್ ಆಗ್ತಿವೆ. ಶ್ವೇತಾ ಗೌಡ ವಂಚನೆ ಪ್ರಕರಣದಲ್ಲಿ ಸಮತಾ ಹೆಸರು ತಳುಕು ಹಾಕಿಕೊಂಡಿತ್ತು. ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡ ನೋಡಲು ಹೋಗಿದ್ದ ಸಮತಾಗೆ ಇದೇ ಶ್ವೇತಾ ಗೌಡ ಪರಿಚಯ ಆಗಿದ್ದಳು. ಪೊಲೀಸರು ಇದೀಗ ಶ್ವೇತಾ ಜೊತೆ ಸಮತಾ ಲಿಂಕ್ ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ವರ್ತೂರ್ ಪ್ರಕಾಶ್ ಸ್ನೇಹಿತೆಯಿಂದ ವಂಚನೆ ಕೇಸ್. ಶ್ವೇತಾ ಗೌಡಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಪಬ್ಲಿಕ್ ಟಿವಿಗೆ ಶ್ವೇತಾ ಗೆಳತಿ ಸಮತಾ ಹೇಳಿಕೆ. ಈ ಮಧ್ಯೆ ಸಮತಾ ಗೌಡ ನನಗೂ ಶ್ವೇತಾ ಗೌಡಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಸಮತಾ, ಪವಿತ್ರ ಗೌಡ ಭೇಟಿ ಮಾಡೋಕೆ ನಾನು ಜೈಲಿಗೆ ಹೋಗಿದ್ದೆ. ಈ ವೇಳೆ ಶ್ವೇತಾ ಗೌಡ ಬಂದು ಪರಿಚಯ ಮಾಡಿಕೊಂಡ್ರು. ಆವತ್ತೇ ನಾನು ಆಕೆಯನ್ನು ಮೀಟ್ ಮಾಡಿದ್ದು. ಅದನ್ನ ಹೊರತುಪಡಿಸಿ ಶ್ವೇತಾ ಗೌಡ ಹಾಗೂ ನನಗೆ ಯಾವುದೇ ಸಂಬಂಧ ಇಲ್ಲ ಎಂದಿದ್ದಾರೆ. ಹೊರಗಡೆ ಬರುವಾಗ ಅವ್ರು ನನ್ನ ಜೊತೆನೆ ವಾಕ್ ಮಾಡ್ಕೊಂಡು ಬಂದ್ರು. ಅಲ್ಲಿ ಮೀಡಿಯಾ ಎಲ್ಲ ಕವರೇಜ್ ಇತ್ತು. ಸೊ ನಂಗೆ ಸ್ವಲ್ಪ ಪ್ಯಾನಿಕ್ ಆಗಿತ್ತು. ನಾನು ಬರ್ತಾ ಇದ್ರೆ ಅವರು ನನ್ನ ಜೊತೆನೇ ಬರ್ತಿದ್ರು. ನಾನು ಅಲ್ಲಿಗೂ ಹೇಳಿದೆ, ಎಲ್ಲಿಗಮ್ಮ ಬರ್ತಿದ್ಯಾ ಅಂದರೆ, ಇಲ್ಲ ಅಕ್ಕ ನಾನು ಜೊತೆಲಿ ಅಲ್ಲಿ ತನಕ ಬರ್ತೀನಿ ಅಂತ ಅಂದ್ಲು. ಆಮೇಲೆ ಹೋಗಿ ಆಟೋ ಹತ್ತಿದ್ರೆ ಹಿಂದೆಗಡೆಯಿಂದ ಅವರು ಆಟೋ ಹತ್ತಾರೆ. ನಾನು ಎಲ್ಲಿಗಮ್ಮ ನೀನು ಅಂತ ಕೇಳಿದ್ರೆ, ನಾನು ಅಲ್ಲಿ ಕಾರ್ನರಲ್ಲಿ ಇಳ್ಕೊಳ್ತೀನಿ ಅಂತ ಹೇಳಿ ಇಳ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅದೇ ಫಸ್ಟ್ ಅದೇ ಲಾಸ್ಟ್ ನಾನು ಶ್ವೇತನ್ ನೋಡಿರೋದು, ಮೀಟ್ ಮಾಡಿರೋದು. ವಿಡಿಯೋ ಯಾವಾಗ ವೈರಲ್ ಆಯಿತು ಅವಾಗ ಸಾಕಷ್ಟು ಜನ ಫೋನ್ ಮಾಡಿ ಹೇಳಿದ್ರು, ಅವಳು ದೊಡ್ಡ ಫ್ರಾಡ್ ಇದ್ದಾಳೆ, ಅವಳೇನೇನೋ ತುಂಬ ನೆಗೆಟಿವ್ಸ್ ಇದೆ ಅನ್ನೋ ಥರ, ಯಾಕೆ ಅವಳ ಜೊತೆ ಹೋದೆ ಅಂತ. ನನಗೆ ಗೊತ್ತಿರಲಿಲ್ಲ ಅಂತ ಇದೇ ನಾನು ಅವರಿಗೂ ಹೇಳಿದೆ ಸರ್. ಆ್ಯಂಡ್ ಈಗ ಹೊಸದಾಗಿ ನ್ಯೂಸ್ ಬೇರೆ ಈ ಥರ ಓಡಾಡ್ತೀನಿ. ನಾನು ಒಂದು ಮಾನವೀಯತೆಯಿಂದ ಮಾತಾಡ್ಸಿದ್ದಷ್ಟೇ. ನಂಗೆ ಯಾರಾದರೂ ಬಂದು ಮಾತಾಡೋದು ಸಹಜ ಅಲ್ವಾ, ಹಾಗಾಗಿ ನಾನು ಮಾತಾಡಿಸಿದೆ ನಿಜ. ಅವರು ಹಿಸ್ಟ್ರಿ ಹೀಗೆಲ್ಲ ಇದೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. 2.5 kg ಚಿನ್ನಾಭರಣವನ್ನು ದುರ್ಬಳಕೆ ಮಾಡಿಕೊಂಡ ಪ್ರಕರಣದಲ್ಲಿ ಆರೋಪಿತ ಆಗಿರುವಂತಹ ಶ್ವೇತಾ ಗೌಡಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ಪಬ್ಲಿಕ್ ಟಿವಿಗೆ ಸಮತಾ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಬೆಂಗಳೂರಿನ ಪರಪ್ಪನಗರ ಜೈಲಲ್ಲಿದ್ರು. ಆ ಸಂದರ್ಭದಲ್ಲಿ ನಾನು ಆಕೆಯನ್ನು ಮೀಟ್ ಮಾಡಕ್ ಹೋಗಿದ್ದೆ. ಆಗ ಆ ಶ್ವೇತಾ ಗೌಡ ಏನಿದ್ರು ಆ ಸಂದರ್ಭದಲ್ಲಿ ನನಗೆ ಪರಿಚಯ ಮಾಡ್ಕೋತಾರೆ. ಆರೋಪಿಯಾಗಿರುವಂಥ ವಿನಯ್ ನನಗೆ ಪರಿಚಯ, ಅವ್ರನ್ನ ಮೀಟ್ ಮಾಡಕ್ಕೆ ಬಂದಿದ್ದೆ ಅಂತೇಳಿ ಆ ಸಂದರ್ಭದಲ್ಲಿ ನನಗೆ ಪರಿಚಯ ಆದರೂ, ಹೊರತುಪಡಿಸಿದ್ರೆ ಶ್ವೇತಾ ಗೌಡಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಸಮತಾ ಸ್ಪಷ್ಟನೆ ಕೊಟ್ಟಿರುವಂಥದ್ದು. ವಂಚನೆ ಕೇಸಲ್ಲಿ ದಿನಕ್ಕೊಂದು ಸ್ಫೋಟಕ ಸಂಗತಿ ರಿವೀಲ್. ಪರಿಚಯವಾದ ಮೊದಲಿಗೆ ಕ್ಲೋಸ್ ಆಗಿದ್ದ ಶ್ವೇತಾ ಗೌಡ. ಎಸ್, ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡಳಿಂದ ವಂಚನೆ ಕೇಸ್ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾಗ್ತಿದೆ. ವರ್ತೂರು ಪ್ರಕಾಶ್ಗೆ ಪರಿಚಯವಾದ ಶ್ವೇತಾ ಗೌಡ ಮೊದಮೊದಲು ಕ್ಲೋಸ್ ಆಗಿ ಚೆನ್ನಾಗಿದ್ಲು. ಯಾವಾಗ ಕೋಲಾರದ ಆ ರಾಜಕೀಯ ಮುಖಂಡನ ಪರಿಚಯವಾಯಿತು, ವರ್ತೂರು ಪ್ರಕಾಶ್ರನ್ನ ನೆಗ್ಲೆಕ್ಟ್ ಮಾಡೋಕೆ ಶುರು ಮಾಡಿದ್ಲಂತೆ. ಶ್ವೇತಾ ಚಲನವಲನ ಮೇಲೆ ವರ್ತೂರು ಪ್ರಕಾಶ್ ನಿಗಾ. ಇಬ್ಬರು ಯುವತಿಯರನ್ನು ಬಿಟ್ಟಿದ್ದ ಮಾಜಿ ಸಚಿವ. ಶ್ವೇತಾ ಗೌಡ ಚಲನವಲನ ಮೇಲೆ ಅನುಮಾನಗೊಂಡ ವರ್ತೂರು ಪ್ರಕಾಶ್ ಆಕೆಯ ಮೇಲೆ ನಿಗಾ ಇಟ್ಟಿದ್ರು. ಆ ರಾಜಕೀಯ ಮುಖಂಡನ ಜೊತೆಗೆ ಸುತ್ತಾಡೋದನ್ನ ಗಮನಿಸಿ ವರ್ತೂರ್ ಶ್ವೇತಾ ಗೌಡಳ ಮೇಲೆ ನಿಗಾ ವಹಿಸೋಕೆ ಇಬ್ಬರು ಯುವತಿಯರನ್ನ ಬುಕ್ ಮಾಡಿದ್ರಂತೆ. ಒಂದು ಹುಡುಗಿ ಶ್ವೇತಾ ಗೌಡ ಜೊತೆಗೆ ಇರೋದು, ಮತ್ತೊಬ್ಬಳು ಶ್ವೇತಾ ಗೌಡ ಮನೆಯಲ್ಲಿ ಅಡುಗೆ ಕೆಲಸ ಮಾಡಿಕೊಂಡು ಶ್ವೇತಾ ಗೌಡಳ ಚಲನವಲನ ಗಮನಿಸಿ ವರ್ತೂರ್ಗೆ ಮಾಹಿತಿ ನೀಡೋಕೆ. ಈ ಇಬ್ಬರು ಯುವತಿಯರಿಗೂ ವರ್ತೂರು ಪ್ರಕಾಶ್ ಸಂಬಳ ನೀಡುತ್ತಿದ್ದು ಯಾಕೆ ಅನ್ನೋ ಹಲವು ಅನುಮಾನಗಳು ಈಗ ಪೊಲೀಸರನ್ನ ಕಾಡ್ತಿವೆ. ಸದ್ಯ ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಶ್ವೇತಾ ಗೌಡಳ ನಡೆಯ ಬಗ್ಗೆ ಅನುಮಾನಗೊಂಡಂತ ವರ್ತೂರ್ ಪ್ರಕಾಶ್ ಆಕೆಯ ಮೇಲೆ ನಿಗಾ ವಹಿಸೋದಕ್ಕೆ ಅಂತೇಳಿ ಇಬ್ಬರು ಯುವತಿಯರನ್ನ ನೇಮಿಸಿದ್ರು ಅನ್ನೋ ಮಾಹಿತಿ ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಕೋಲಾರ ಮೂಲದ ಮುಖಂಡನ ಜೊತೆಗೆ ಶ್ವೇತಾ ಗೌಡ ಯಾವಾಗ ಕ್ಲೋಸ್ ಆಗಿ ಮೂವ್ ಆಗ್ತಿರ್ತಾಳೆ
ಆ ಸಂದರ್ಭದಲ್ಲಿ ಅನುಮಾನಗೊಂಡಂತ ವರ್ತೂರು ಪ್ರಕಾಶ್ ಇಬ್ಬರು ಯುವತಿಯರನ್ನು ನೇಮಿಸಿದ್ರು. ಒಬ್ಬರು ಆಕೆ ಶ್ವೇತಾಗೌಡ ಜೊತೆಗಿರೋ ಆಕೆ ಒಬ್ಬಳಾದ್ರೆ ಮತ್ತೊಬ್ಳು ಆಕೆ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ಕೊಂಡಿರುವಂಥ ಇಬ್ಬರು ಯುವತಿಯರನ್ನ ವರ್ತೂರು ಪ್ರಕಾಶ್ ನೇಮಿಸಿದ್ರು. ಆ ಇಬ್ಬರಿಗೂ ಕೂಡ ವರ್ತೂರು ಪ್ರಕಾಶೇ ಸಂಬಳ ನೀಡ್ತಿದ್ರು ಅನ್ನೋ ಮಾಹಿತಿ ಕೂಡ ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಈ ನಡುವೆ ಇಬ್ಬರು ಯುವತಿಯರನ್ನು ಈತ ವರ್ತೂರು ಪ್ರಕಾಶ್ ನೇಮಿಸಿದ್ದೆ ಯಾಕೆ, ಶ್ವೇತಾಗೌಡ ಕೋಲಾರ ಮುಖಂಡನ ಜೊತೆ ಓಡಾಡ್ತಿದ್ದಿದ್ದು ಉದ್ದೇಶ ಏನು ಅನ್ನೋ ಹಲವು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆ ಕೈಗೊಂಡಿದ್ದಾರೆ. ಸಿನಿಮಾ ಸ್ಟೋರಿಯನ್ನು ಮೀರಿಸುತ್ತೆ ಶ್ವೇತಾ ಕಣ್ಣೀರ ಕಥೆ. ಪೊಲೀಸರ ಮುಂದೆ ಕಣ್ಣೀರಿನ ಕಥೆ ಬಿಚ್ಚಿಟ್ಟ ಶ್ವೇತಾಗೌಡ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಸ್ನೇಹಿತೆ ಶ್ವೇತಾಗೌಡಳಿಂದ ವಂಚನೆ ಕೇಸ್ನ ಆಳಕ್ಕಿಳಿದು ತನಿಖೆ ಕೈಗೊಂಡಿರುವ ಪೊಲೀಸರು ಒಂದೊಂದೇ ರಹಸ್ಯಗಳನ್ನ ಹೆಕ್ಕಿ ತೆಗೆಯುತ್ತಿದ್ದಾರೆ. ಈ ನಡುವೆ ಆರೋಪಿ ಶ್ವೇತಾಗೌಡ ಕಣ್ಣೀರ ಕಥೆ ಸಿನಿಮಾ ಸ್ಟೋರಿಯನ್ನು ಮೀರಿಸುತ್ತೆ. ವಂಚನೆಗಿಳಿದ ಕರಾಳ ಕಥೆಯನ್ನ ಎಳೆ ಎಳೆಯಾಗಿ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾಳೆ. 3 ಮದುವೆಯಾಗಿ ಮಗಳನ್ನ ಕೇರ್ಲೆಸ್ ಮಾಡಿದ್ರಂತೆ ಶ್ವೇತಾ ತಾಯಿ. ಹಾಸ್ಟೆಲ್, ಆಶ್ರಮ, ಪರಿಚಯಸ್ಥರ ಮನೆ ಹೀಗೆ ಒಂದೊಂದು ಕಡೆ ಇದ್ದಳಂತೆ. ಕಣ್ಣೀರಲ್ಲೇ ಬಾಲ್ಯ ಕಳೆದಿದ್ದ ಶ್ವೇತಾಗೌಡ ಪರಿಚಯಸ್ಥರಿಂದಲೂ ಮೋಸ, ದೌರ್ಜನ್ಯಕ್ಕೆ ಒಳಗಾಗಿದ್ದಳಂತೆ. ಬೆಳೀತಾ ಬೆಳೀತಾ ಸಮಾಜದಲ್ಲಿ ತನಗೆ ಆಗ್ತಾ ಇರೋ ದೌರ್ಜನ್ಯಕ್ಕೆ ಬೇಸತ್ತು ಬೆಂಗಳೂರಿಗೆ ಬಂದು ಚೀಟಿಂಗ್ ಶುರು ಮಾಡಿದ್ಲು. ಒಳ್ಳೆ ದುಡ್ಡಿರೋರನ್ನ ಪರಿಚಯ ಮಾಡಿಕೊಳ್ಳೋದು, ಹಣ ಮಾಡೋದು, ಹೀಗೆ ಮೋಸದ ಜಾಲವನ್ನ ಶುರು ಮಾಡಿದ್ಲು. ತಾನು ಬಂದ ಹಾದಿಯಿಂದ ಬೇಸತ್ತು ಈ ರೀತಿಯಾದೆ ಅಂತ ಶ್ವೇತಾ ಕಣ್ಣೀರಿಟ್ಟಿದ್ದಾಳೆ. ಒಟ್ನಲ್ಲಿ ಶ್ವೇತಾಗೌಡಗೂ ನನಗೂ ಸಂಬಂಧವಿಲ್ಲ ಅಂತ ಪವಿತ್ರ ಗೌಡ ಗೆಳತಿ ಸಮತಾ ಹೇಳಿದ್ದಾಳೆ. ಈ ನಡುವೆ ವಂಚನೆ ಕೇಸ್ನ ಆಳಕ್ಕಿಳಿದು ತನಿಖೆ ಕೈಗೊಂಡಿರುವ ಪೊಲೀಸರು ಒಂದೊಂದೇ ರಹಸ್ಯಗಳನ್ನ ಹೆಕ್ಕಿ ಹೊರಹಾಕ್ತಿದ್ದಾರೆ. ಶ್ವೇತಾಗೌಡಳ ವಂಚನೆ ಜಾಲ ಭೇದಿಸಿ ಇನ್ವೆಸ್ಟಿಗೇಷನ್ ಮುಂದುವರೆಸಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.